ನಾವು ಗಿರಿಜನ. ಪೂರ್ವ ಕಾಲದಲ್ಲಿ ಅಲ್ಲಿ ಕಾಡಿನಲ್ಲಿ ಎಲ್ಲ ತಪಸ್ಸು ಮಾಡಿಕೊಂಡು ಇದ್ರಂತೆ ಆ ಕಾಲದಲ್ಲಿ. ಅದರ ಅವಶೇಷಗಳು ಈಗೂ ಇವೆ. ನಾವೇನು ನಾಗದೇವರಿಗೆ, ಬ್ರಹ್ಮಲಿಂಗೇಶ್ವರ ದೇವರಿಗೆ ನಾವೇ ಪೂಜೆ ಮಾಡಲಿಕ್ಕೆ. ಈಗ ನಾವು ಹಿಂದಿನ ಕಾಲದಲ್ಲಿ ಪೂಜೆ ಮಾಡ್ತಿರುವಂತಹ ದೈವದೇವರು ಕಾಡಲ್ಲಿದ್ದಾರೆ, ಅದನ್ನ ನೋಡಿ ಹೋಗ್ತಾ ಇದ್ದೀವಿ. ಅಂಡರಿನ ಗ್ರಾಮದಲ್ಲ, ಇಡೀ ಜಿಲ್ಲೆಗೆ ಪ್ರಸಿದ್ಧಿಯಾದಂತ ಕೊಡಮಂತಾಯ ದೈವ ಜನನ ಜಾಗ ಎಲ್ಲ ಅಲ್ಲಿ. ಹಿಂದಿನ ಕಾಲದಿಂದನೂ ಇವರು ಕಾಡು ಜನಗಳು, ಇವರು ಮಲೆಕಡಿಯವರು ಕಾಡಲ್ಲೇ ಪಂಜುರ್ಲಿ ಮತ್ತೆ ಬೇರೆ ಬೇರೆ ಪರಿವಾರದ ಪೂಜೆ ಮಾಡ್ಕೊಂಡು ಬಂದರು. ಆದರೆ ಈಗ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಅದು ಕಾಡಲ್ಲಿ ಹಂಗೇ ಉಳಿದಿದೆ, ಕಲ್ಲು ಹೇಗಿದೆ ಹಾಗೇ ಇದೆ. ಇವರೇ ನೋಡಿ ಅಜ್ಜ, ವಾಸು ಅಜ್ಜ ಅಂತ ಹೇಳಿ ಕಾಡೊಳಗಿರುವಂತವ್ರು. ನಿಮ್ಮ ದೈವ ದೇವರುಗಳಲ್ಲಿ ಇದ್ವರ ಕಾಡಲ್ಲಿ ಎಲ್ಲಿದ್ದಾವೆ ಅದೆಲ್ಲ ನೋಡಿ. ಇದು ಪವಿತ್ರವಾದ ಕೆರೆ, ಹಿಂದಿನಿಂದ ಪುರಾತನದಿಂದಲೂ. ಕೆರೆ ಎಲ್ಲಿಂಟು? ನಾಗಕೆರೆ, ನಾಗಂದು ದೇವರದ್ದು ಎಲ್ಲಿಂಟು ಇದೆ ಕೆರೆ. ಒಳ್ಳೆಷ್ಟು ಇದು ಕೆರೆ ಭಾರಿ ಒಳ್ಳೆಷ್ಟು ನಾಗನ ಕೆರೆ ಅಂತ ಇದಕ್ಕೆ ಹೆಸರು. ಇಲ್ಲಿ ಪವಿತ್ರ. ಮತ್ತೆ ಇಲ್ಲಿ ಹತ್ತಿರ ಇದು ಕೇತೃಳಾಯ ಅಂತ ದೈವ, ಪರಿವಾರ ದೈವಗಳು. ಆಚೆಗೆ ಪಂಜುರ್ಲಿ ದೈವ, ಅದರ ಆಚೆಗೆ. ಅಲ್ಲ ಅಜ್ಜ, ಅದೆಲ್ಲ ಎಲ್ಲಿ ಉಂಟು? ಇಲ್ಲಿ ಕಾಣ್ತಿಲ್ಲ ನಮ್ಗೆ. ಅದು ಅಲ್ಲಿ ಗುಹೆಯಲ್ಲಿ ಉಂಟು, ಸ್ವಲ್ಪ ಅಲ್ಲಿ ಹೀಗೆ ಬಳ್ಳೆ ಉಂಟು, ಪೊದರು ಉಂಟು, ಪೊದರಿನಿಂದ ಹೋಗ್ಬೇಕು. ಈಗ ನಾವು ಹಿಂದಿನ ಕಾಲದಲ್ಲಿ ಕಾಡಲ್ಲಿ ಪೂಜೆ ಮಾಡ್ತಿರುವಂತಹ ದೈವದೇವರು ಕಾಡಲ್ಲಿದ್ದಾರೆ, ಅದನ್ನ ನೋಡಿ ಹೋಗ್ತಾ ಇದ್ದೀವಿ. ಮೇಡಮು ನೋಡಿ, ಈ ಬಂಡೆಯ ಈ ಕಲ್ಲಿನ ಬುಡದಲ್ಲಿ ಕೇತೃಲಾಯ ಅಂತ ದೈವ, ದೊಡ್ಡ ದೈವ ಅದು. ಅದರ ಪರಿವಾರಗಳಿಗೆ ಹತ್ತಿರದಲ್ಲಿ ಬೇರೆ ದೈವಗಳು ಇದ್ದಾರಲ್ಲ. ಹೌದು. ಇದರಿಂದ ಆಚೆಗೆ ಬುಡದಲ್ಲಿ ಕಲ್ಲು ಉಂಟು. ಇಲ್ಲಿ ಪಂಜುರ್ಲಿ ದೈವದ ಸ್ಥಾನ, ಅಲ್ಲಿ ಮುಂದೆ ಹೋಗ್ಬಹುದು. ಅದೆಲ್ಲ ಅಭಿವೃದ್ಧಿ ಇಲ್ಲ. ನೋಡಿ ಈ ಕಟ್ಟೆ ಎಲ್ಲ ಹೋಗಿದೆ, ಡೆವಲಪ್ ಇಲ್ಲ. 8-9 ವರ್ಷ ಆಯ್ತು ಪೂಜೆ ನಡೆಯುತ್ತೆ. ಅಲ್ಲಿ ಉಂಟಲ್ಲ ಪಂಜುರ್ಲಿ ಕಲ್ಲಲ್ಲ? ಹೌದು, ಅದೇ ಕಲ್ಲೆಲ್ಲ. ಮೆಲ್ಲ ಮೆಲ್ಲ ಹೋಗಿ. 8-9 ವರ್ಷ ಆಯ್ತು ಪೂಜೆ ನಡೆಯಲಿ. ಹೌದು, ಮೆಲ್ಲ ಹೋಗಿ ಅಮ್ಮ. ಅದೆಲ್ಲ ಮೇಲೆ ಕಾಣುವಂತ ಕೆಲವೆಲ್ಲ ಜರಿದು ಹೋಗಿದೆ. ಹೌದು. ಅಲ್ಲಿ ಒಂದು ಎತ್ತರದಲ್ಲಿ ಒಂದು ಎಟ್ಟೆಗೆ ನಿಂತ ಮೇಲೆ ಅಲ್ಲಿ ಮೇಲೆ ಏನಿಲ್ಲ. ಹೌದು, ಇದೆ. ಅಂತ ಅಯ್ಯ ಅಂತ ದೈವದು ಕಲ್ಲು. ಇದು ಪಂಜುರ್ಲಿ. ಮತ್ತೆ ಮೇಲೆ ಎಂತ ಹೇಳಿದ್ರ? ಪರಿವಾರ ದೈವಗಳಿದ್ದಾರೆ. ಮತ್ತೆ ಆಚೆಗೆ ಇರುವುದು ಸುಮಾರು ದೂರ ಉಂಟು. ಈ ಗುಡ್ಡದ ಆಚೆಗೆ ಚೌಂಡಿ ಇರುವುದು ದೈವ. ಮತ್ತೆ ಅಂಡರಿನ ಗ್ರಾಮದಲ್ಲ, ಇಡೀ ಜಿಲ್ಲೆಗೆ ಪ್ರಸಿದ್ಧಿಯಾದಂತ ಕೊಡಮಂತಾಯ ದೈವ ಜನನ ಜಾಗ ಎಲ್ಲ ಅಲ್ಲಿ ಉಂಟು, ತೋಟದ ಹತ್ತಿರ. ಹೌದು, ಕೊಡಮಂತಾಯ ಜನನ ಜಾಗ ನಿಮ್ಮ ತೋಟ ಹತ್ರನೇ ಉಂಟು. ಹೌದು, ಅವನ ಜನ್ಮವೇ ಇಲ್ಲಿ. ಆ ನಂತರ ಕಾಡಿಗೆ ಅಲ್ಲಿಗೆ ಹೋಗಿ ಅಲ್ಲಿ ಬ್ರಹ್ಮಲಿಂಗೇಶ್ವರ ಮತ್ತು ಕೊಡಮಂತಾಯ ಮತ್ತು ಪರಿವಾರ ದೈವಗಳು ಬೇರೆ ಬೇರೆ ಎಕ್ಸೆಪ್ಟ್ ಕೋಟಿ ಚೆನ್ನಯ, ಅದೊಂದು ಅಲ್ಲಿಲ್ಲ. ಅಜ್ಜ, ಇದು ಎಷ್ಟು ವರ್ಷ ಹಳೇದಿದು? ಇದು ಸಾವಿರಾರು ವರ್ಷ ಪೂರ್ವದ್ದು ಹೌದಂತೆ, ಒಂದೆರಡಲ್ಲ. ಹೌದು, ದೈವದ್ದು ಕೊಡಮಂತಾಯ ದೈವದ್ದು ಕೂಡ ಅಲ್ಲಿ, ಅದು ಸಾವಿರಾರು ವರ್ಷ. ಅದರಲ್ಲೇ ನಾವೆಲ್ಲ ಹುಟ್ಟಿದ ಮನೆಯಲ್ಲಿ. ಆ ಮನೆ ಏನೋ ಒಂದು
ಹೊರಗಿನ ಜನರಿಂದ ಮೋಸಕ್ಕೆ ಹೊಂದಿ ನನ್ನ ಹಿರಿಯ ಅಣ್ಣ ಮತ್ತೆ ತಂದೆ ತಾಯಿ ಎಲ್ಲ ಬಲಿಯಾಗಿ ಹ್ಮ್. ಒಂದು 6 ವರ್ಷ ಹೊರಗಡೆ ದುಡಿಯಬೇಕಾಯಿತು. ಹ್ಮ್. ಆ ನಂತರ ಏನಾಯಿತು, ಗುಡ್ಡ ಇದೆಲ್ಲ ಹ್ಮ್. ಹುಲ್ಲಾಗುವಂತ ಗುಡ್ಡೆ, ಹ್ಮ್. 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 ಕಾಡು ತುಂಬಿ ಹೋಯಿತು. ಹ್ಮ್. 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 ಇದರಲ್ಲಿ ಗೇರು ಅದು ಇದೆ ಉಂಟು, ಹ್ಮ್. ಈಗ ಆಗುದಿಲ್ಲ, ಈಗ ಎಲ್ಲ ಆಗುದಿಲ್ಲ. ಕಾಡು ತುಂಬಿದೆ. ಇದು ನೀವು ಮುಂಚೆ ಕಾಡಲ್ಲೇ ಇದ್ದು ಹ್ಮ್. ಕಾಡಲ್ಲೇ ಪೂಜೆ ಮಾಡ್ಕೊಂಡು ಬಂದ ದೇವರುಗಳು ಇದೆಲ್ಲ ಅಲ್ವಾ? ಹೌದು, ನಾವು ಮಾಡ್ತೇವೆ, ಆದ್ರೆ 8-9 ವರ್ಷ ಆಯ್ತು. ಹ್ಮ್. ಆಯ್ತು ಪೂಜೆ ಮಾಡೋದೇ, ಹಿಂದೆ ವರ್ಷವೂ ಆಗ್ತಿತ್ತು. ಹಿಂದಿನ ಕಾಲದಿಂದನೂ ಇವರು ಕಾಡು ಜನಗಳು, ಇವರು ಮಲೆಕಡಿಯವರು ಕಾಡಲ್ಲೇ ಈ ಪಂಜುರ್ಲಿ ಮತ್ತೆ ಬೇರೆ ಬೇರೆ ಪರಿವಾರದ ಪೂಜೆ ಮಾಡ್ಕೊಂಡು ಬಂದ್ರು. ಆದ್ರೆ ಈಗ ಅದನ್ನ ಮುಂದುವರ್ಸ್ಕೊಂಡು ಹೋಗಿಲ್ಲ, ಅದು ಕಾಡಲ್ಲಿ ಹಂಗೆ ಉಳಿದಿದೆ, ಕಲ್ಲು ಹೇಗೆ ಹಾಗೆ ಇದೆ. ಈಗ ಪೂಜೆ ಮಾಡ್ತಿದ್ದಾರೆ, ಈಗ ಸುಮಾರು ಒಂದು 4 ವರ್ಷ ಪೂಜೆ ಮಾಡ್ತಿಲ್ಲ ಅಂತೆ, ಹಾಗೆ ಬಿಟ್ಟಿದ್ದಾರೆ ಅದನ್ನ. ಆದ್ರೆ ಇಲ್ಲಿಗೆ ಭಕ್ತಿ ಇದೆ, ಕೈ ಮುಗಿಲಿ ಬರ್ತಾರಂತ ಅಷ್ಟೇ ಅವರು. ಇದಕ್ಕೆ ಪೂಜೆ ಇಲ್ಲ. ಈಗ ಪೂಜೆ ಮಾಡ್ಲಿಕ್ಕೆ ಈ ವರ್ಷ ಆಗ್ಬೇಕಂತ ಉಂಟು, ಹಾ. ಹೋದ ವರ್ಷ ಮಾಡ್ಬೇಕಂತ ಇತ್ತು. ಹಾ. ಫೈನಾನ್ಸಿಯಲಿ ಭಾರಿ ಹಿಂದೆ, ಆದ್ದರಿಂದ ಆಗ್ಲಿ ಎಲ್ಲ ತೆಂಗಿನಕಾಯಿ ಹರಕೆ ಎಲ್ಲ ವಾಯ್ದೆ ಅಂತ ತೆಗೆದಿಡುವುದು ಹೀಗೆ. ಮತ್ತೆ ಅಲ್ಲಿ ಇದು ಮಲೆ ಸಾವಿರ ದೈವ ಅಂತ, ಮಲೆ ಸಾವಿರ ದೈವ ಎಳೆದು ಕೇಳಿದ್ರೆ ಅದು ಪರಮ ಶ್ರೇಷ್ಠ ಅಂತ. ಎಲ್ಲ ದೈವಗಳಿಗೂ ಗುರ್ಕರಂತೆ ಯಜಮಾನ. ಹೌದು, ಅದು 3 ಕಡೆಯಲ್ಲಿ ಉಂಟು. ಅದು 2 ಕಡೆ ಹತ್ತಿರ ಒಟ್ಟಿಗೆ ಉಂಟು, ಮತ್ತೊಂದು ಕಡೆ ಅಲ್ಲಿ ಉಂಟು, ಅಲ್ಲಿಯೂ ಪೂಜೆ ನಡೆಯಬೇಕು. ಮತ್ತೊಂದು ಕೇಳಿದ್ರೆ ಬ್ರಹ್ಮಲಿಂಗೇಶ್ವರ ದೇವರು ನಾಗ, ಅದು ಈ ವರ್ಷ ಆಯಿತು, ನಾವೇ ಪೂಜೆ ಮಾಡ್ಲಿಕ್ಕೆ, ಭಟ್ರು ಬರ್ಲಿಕ್ಕಿಲ್ಲ. ಅದು ನಿಮ್ಮ ದೈವ, ನೀವೇ ಪೂಜೆ ಮಾಡ್ಲಿಕ್ಕೆ. ಹೌದು, ನಾವೇ ನಾಗದೇವರಿಗೆ, ಬ್ರಹ್ಮಲಿಂಗೇಶ್ವರ ದೇವರಿಗೆ ನಾವೇ ಪೂಜೆ ಮಾಡಬೇಕು, ಪೂಜೆ ಮಾಡಲಿಕ್ಕೆ ಅದು ಮಾಡಿಸಿದ್ದೇವೆ. ಹಾಗೆ ಅದರಿಗಿಂತಲೂ ಆಚೆಗೊಂದು ದೈವ ಉಂಟು, ಅದು ನಮ್ಮ ಮಲೆಕುಡಿಯರು ಅಂತ. ನಮ್ಮದು ಮಲೆಕುಡಿಯರ ಸಮೂಹವೇ ಸೇರಿ ಊರವರು ಬಂದು ಅದನ್ನು ನಡೆಸಿಬಿಡ್ತಾರೆ, ಭಟ್ರೇ ಪೂಜೆ ಮಾಡ್ತಾರೆ. ಯಾವ ದೇವರದು? ಅದು ಬ್ರಹ್ಮಲಿಂಗೇಶ್ವರ ದೇವರು, ಮತ್ತೆ ನಾಗ, ಮತ್ತೆ ಕೊಡಮಂತಯಾದಿ ಸರ್ವ ದೈವಗಳು ಇಲ್ಲಿದ್ದು ಜನನ ಅಂತ ಹೇಳಿದ್ದೇನೆ. ಹೌದು, ಜನನಾದ ಆ ಕುಟುಂಬವೇ ನಮ್ಮದು, ನಿಮ್ಮದೇ. ಹೌದು, ನಮ್ಮ ಕುಟುಂಬದಲ್ಲಿ ಹುಟ್ಟಿದ ಜಾಗವನ್ನು ಬೇಕಾದ್ರೆ ತೋರಿಸಿಕೊಡ್ತೇನೆ, ಬಾರಿ ಕಾರಣಕ್ಕೆ. ಹಾಗಾಗಿ ಈಗ ಅಲ್ಲಿ ಹೋಗಿ, ಅಲ್ಲಿ ಜೈನ ಪರಂಪರೆ ಇತ್ತಂತೆ. ಆಗ ಹಿಂದಿನ ಕಾಲದಲ್ಲಿ ರಾಜರೆಲ್ಲ ಆಳ್ವಿಕೆ ಅಲ್ಲ, ಆ ಕಾಲದಲ್ಲಿ ಜೈನರು ಗುರುಮುಖಿಯಾಗಿ ಗ್ರಾಮದಲ್ಲಿ ಇದ್ರಂತೆ. ಹೌದು, ಅಂಶ ಅಂತ ಕುಟುಂಬದವರು ಜೈನ. ಅಲ್ಲಿ ಹೋಗಿ ಆಶ್ರಯ ಪಡೆದು ಕೊಡಮಂತಯ ದೈವ ಅಲ್ಲಿ ಶ್ರೇಷ್ಠತೆಯನ್ನು ಮಾಡಿಸಿಕೊಂಡದ್ದು. ಈಗ ಜಿಲ್ಲೆಯಲ್ಲ, ಹೊರ ಜಿಲ್ಲೆಯಲ್ಲಿ ಶ್ರೇಷ್ಠವಾದ ದೈವ ಅಂತ ಕಾಣಿಸಿಕೊಂಡು ಇದ್ದಾರೆ. ಹಾಗೆ ನಾಳೆಯ ಪೂಜೆ, ವಾರ್ಷಿಕ ಪೂಜೆ, ದೊಡ್ಡ ಪೂಜೆ ನಾಳೆ. ಮೊದಲಾಗಿ ನಾವು ಕೊಡಮಂತಯ್ಯನ ದೈವದ ಪ್ರಸಾದಕ್ಕೆ ಎಲ್ಲ ಹಿಡ್ಕೊಂಡು ಮೆರವಣಿಗೆಯಲ್ಲಿ ಹೋಗುವಾಗ ನಮ್ಮ ಮನೆಯಿಂದಲೇ ಹೋಗಬೇಕು. ದೈವದ ತ್ರಿಶೂಲವನ್ನು ಭಂಡಾರ ಹಿಡಿಯುವಾಗ ಮುಂದಿನಿಂದ ಪಲ್ಲಂಕಿ, ಅದಕ್ಕೆಲ್ಲ ನಾವೇ ಮುಂದಾಗಬೇಕು. ತ್ರಿಶೂಲವನ್ನು ಹಿಡಿಬೇಕಾದ್ರೆ ಇಲ್ಲಿಯವನೇ ನಮ್ಮ ಪರಂಪರೆಯಿಂದಲೇ ಅಂದ್ರೆ ತ್ರಿಶೂಲ ಹಿಡಿಬೇಕಾದ್ರೆ ನಿಮ್ಮ ಮಲೆಕುಡಿಯ ಜನಾಂಗದವರೊಬ್ರು ಮುಂದೆ ಬೇಕೇ ಅದಕ್ಕೆ? ಹೌದು, ಬೇಕು, ಮುಂದೆ ಬೇಕು. ಹೌದು, ಮಲೆಕುಡಿಯರು ಅಂದರೆ ನಾವು ಗಿರಿಜನ. ಪೂರ್ವ ಕಾಲದಲ್ಲಿ ಅಲ್ಲಿ ಕಾಡಿನಲ್ಲಿ ಎಲ್ಲ ತಪಸ್ಸು ಮಾಡಿಕೊಂಡು ಇದ್ರಂತೆ ನಿಮ್ಮ ಜನಾಂಗದವರು ಮುಂದೆ ಆ ಕಾಲದಲ್ಲಿ. ಅದರ ಅವಶೇಷಗಳು ಈಗೂ ಇವೆ, ಕಟ್ಟಿ ಅದಕ್ಕೆ ಎಲ್ಲ ಇದು ಆವರಣ ಎಲ್ಲ ಕಲ್ಲಿದ್ದೆಲ್ಲ ಮಾಡಿ ಹೀಗೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಾರೆ ಹಿಂದಿನವರು.